ಈ ಒಂದು ದೊಡ್ಡ ನಿರ್ಧಾರಕ್ಕೆ ಬಲವಾದ ಕಾರಣ ಏನು? ದೊಡ್ಡ ಬದಲಾವಣೆಗಳು ತರಬೇಕಾಗಿದ್ರೆ ಅದು ಬರೀ ನೀತಿ ನಿಯಮ ಮೂಲಕ ನಾವು ತರ್ಬೋದು. ರಾಜಕೀಯ ಮೂಲಕನೇ ಅದಾಗೋದು. ನೈತಿಕಲ್ಲಿ ಒಂದು ದೊಡ್ಡ ಪ್ರಭಾವ ಇರುತ್ತೆ ಮತ್ತು ಅಧಿಕಾರ ಇದ್ದ ನಂತರ ನಾವು ಕೂಡ ಒಂದು ನಮ್ಮ ದೃಷ್ಟಿನೂ ಕೂಡ ಅದರಲ್ಲಿ ಪ್ರಭಾವಿಸ್ಬೋದು. ಸೊ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಯಾವಾಗಲೂ ರಾಜಕೀಯದಲ್ಲಿ ಬರೀ ಆಡಳಿತ ನಡೆಸೋದಲ್ಲ, ಆಡಳಿತವನ್ನು ಜನಪರವಾಗಿ ನಡೆಸೋದು. ಮೈಸೂರು ಸಂಸ್ಥಾನದ ಕಾಲದಲ್ಲಿ ಯಾವ ರೀತಿ ಯೋಜನೆಗಳು ತಂದಿದ್ರು, ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ರು, ಅದರ ಪ್ರತಿಧ್ವನಿ ನಮ್ಮ ಕೇಂದ್ರ ಸರ್ಕಾರದಿಂದ ಇವಾಗ ಕೇಳಿ ಬರ್ತಾ ಇದೆ. ಇವಾಗ ಆ ಮೈಸೂರು ಸಂಸ್ಥಾನದ ಏನು ಸುವರ್ಣ ಯುಗ ಇತ್ತು ಅದನ್ನು ನಾವು ಇಡೀ ದೇಶಕ್ಕೆ ಕಾಣಬೇಕಾಗಿರುವಂಥ ಉದ್ದೇಶ, ಅದಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ವಿ. ಸೊ 2047ರಲ್ಲಿ ಭಾರತ ಜಗತ್ತಿನ ನಂಬರ್ 1 ದೇಶ ಆಗಿರಬೇಕು. ಎಲ್ಲ ರಂಗದಲ್ಲೂ ಕೂಡ ಇಕನಾಮಿಕ್ ಡೆವಲಪ್ಮೆಂಟ್ ಇರಬೇಕು ಮತ್ತು ಇಕನಾಮಿಕ್ ಪ್ರಗತಿ ಆಗಿರಬೇಕು ಮತ್ತು ಫುಲ್ಲಿ ಇಕನಾಮಿಕ್ಲಿ ಡೆವಲಪ್ಡ್ ಆಗಿರಬೇಕು. ಸೊ ನೀವು ಒಂದಿಷ್ಟು ಏನಾದರೂ ಯೋಜನೆಗಳು ಅಥವಾ ಪರಿಕಲ್ಪನೆ ಇಟ್ಕೊಂಡಿದ್ರೆ, ಹೌದು ನಮ್ಮ ಮೈಸೂರು ಹೀಗಿರಬೇಕು. ಇಲ್ಲಿ ಮತ್ತು ಕೊಡಗು ಕೂಡ ಕೃಷಿ ಕ್ಷೇತ್ರ ಮೇಲೆ ಆರ್ಥಿಕತೆ ಅದ್ರ ಮೇಲೆ ಅವಲಂಬಿಸ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅನೇಕ ಸ್ಕೀಮ್ಗಳಿದೆ, ಸೆಂಟ್ರಲ್ ಸ್ಕೀಮ್ಸ್, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸು ಇದೆ. ಸೊ ರಾಜವೈಭೋಗ ಬಿಟ್ಟು ಎಸ್.ಎಲ್.ಇರೋರು ಬಂದು ಜನರ ಜೊತೆಗೆ ಹೇಗೆ ಬೆರೀತಾರೆ ಅಂತ, ಜನರ ಪ್ರತಿನಿಧಿ ಆಗಿದ ನಂತರ ಇದೆಲ್ಲ ನಿರೀಕ್ಷೆ ಇದ್ದೇ ಇರುತ್ತೆ ಮತ್ತು ನಾವು ಅದನ್ನ ಪೂರೈಸಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಅದನ್ನು ನಾವು ಬಂದು ವಿ ವಿಲ್ ಫುಲ್ಫಿಲ್ ಇಟ್. ಪ್ರತಾಪ್ ಸಿಂಹ ಅವರಂದ್ರೆ ಹಾಲಿ MP. ಆರಂಭದಲ್ಲಿ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ನೋವಾಗಿತ್ತು, ಎಲ್ಲಿ ನನ್ನ ಸ್ಥಾನ ತಪ್ಪಿ ಬೇರೆದರು ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಅಂತ ನನ್ನ ಸೂಚನೆ ಬಂದಿದ್ದ ತಕ್ಷಣವೇ ಅವರು ಕರೆ ಮಾಡಿ ಹೇಳಿದ್ರು ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ. ಈ ರಾಜ್ಯ ಸರ್ಕಾರದ ಜೊತೆಗೆ ನಮ್ಮ ಮೈಸೂರು ಸಂಸ್ಥಾನದ ಮತ್ತು ಅರಮನೆ ಹಲವಾರು ವ್ಯಾಜ್ಯಗಳಿದ್ದಾವೆ. ಸೊ ಅದು ಒಂಥರ ಹಿತಾಸಕ್ತಿ ಸಂಘರ್ಷ ಆಗುತ್ತೆ. ಅದು ಕಾನೂನಾತ್ಮಕವಾಗಿ ನಡೆಯುತ್ತೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ, ಅದನ್ನು ನಾವು ಜಾರಿ ಮಾಡಬೇಕಾಗುತ್ತೆ. ಅದರಲ್ಲಿ ಏನು ಎರಡು ವಿಷಯ ಅಲ್ಲ. ನ್ಯಾಯಾಲಯದಲ್ಲಿ ಅದು ಹೇಗೆ ಅವರು ತೀರ್ಮಾನ ಮಾಡ್ತಾರೋ ಅದು ಜಸ್ಟಿಸ್ ಸಿಸ್ಟಮ್ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ ಫೇಸ್ ಟು ಫೇಸ್ ವಿಶೇಷ ಸ್ಥಿತಿ ತುಂಬ ವಿಶೇಷ. ನಿಮ್ಗೆ ಗೊತ್ತಿರ್ಬೋದು, ಈಗ ನಾವು ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಇದ್ದೇವೆ. ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಕೊಟ್ಟಂಥವರು ಮೈಸೂರು ಅರಸರು, ಅದರಲ್ಲೂ ಪ್ರಮುಖವಾಗಿ ಒಡೆಯರ್ ಮಹಾರಾಜರು. ಸೊ ನಿಮಗೆ ಗೊತ್ತಿರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ಅಂದಿನ ಕಾಲದಲ್ಲಿ ಎಲ್ಲ ಸಮಾಜದ ಎಲ್ಲ ವರ್ಗಗಳಿಗೆ ಒಂದು ರೀಪ್ರೆಸೆಂಟೇಷನನ್ನು ಕೊಟ್ಟಿದ್ದರು ಮತ್ತು ಆಡಳಿತ ಹಾಗೂ ಜನಪರ ಕಲ್ಯಾಣ ಅನ್ನೋದು ನಮ್ಮ ಮೈಸೂರು ಮಹಾರಾಜರಲ್ಲಿ ರಕ್ತಗತವಾಗಿ ಬಂದಿತ್ತು. ಈಗ ಮೈಸೂರು ಮಹಾರಾಜರ ಒಡೆಯರ್ ಕುಡಿ ಮತ್ತೊಬ್ಬರು ರಾಜಕಾರಣಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ರಾಜಕಾರಣದ ಮೂಲಕ ಮತ್ತಷ್ಟು ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು, ಆ ಮೂಲಕ ದೇಶ ಹಾಗೂ ರಾಜ್ಯದ ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ. ಅವರೇ ಯದುವೀರ್ ಒಡೆಯರವರು. ಯದುವೀರ್ ಒಡೆಯರವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ? ಈ ಒಂದು ದೊಡ್ಡ ನಿರ್ಧಾರಕ್ಕೆ ಬಲವಾದ ಕಾರಣ ಏನು? ಅಂದರೆ ಸುಮಾರು ಒಂದು ವರ್ಷದಿಂದ ನನ್ನ ಮನಸ್ಸು ಈ ಕಡೆಗೆ ಅಂದರೆ ರಾಜಕೀಯ ಪ್ರವೇಶಕ್ಕೆ ಬಂದಿದೆ. ಕಾರಣ ಅಂದರೆ ನಿಜಕ್ಕೂ ನೋಡೋಕ್ಕೆ ಹೋದರೆ ನಮ್ಮ ದೊಡ್ಡ ಬದಲಾವಣೆಗಳು ತರಬೇಕಾಗಿದ್ರೆ ಅದು ಬರೀ ನೀತಿ ನಿಯಮ ಮೂಲಕ ನಾವು ತರ್ಬೋದು. ಅದರ ಜೊತೆಗೆ ಸಮಾಜ ಸೇವೆ ಇರಲಿ ಮತ್ತು ನಮ್ಮ ಮೈಸೂರಿನ ಪಾರಂಪರೆ, ಮೈಸೂರು ಕೊಡಗುವಿನಲ್ಲಿರುವ ಎಲ್ಲ ವಾತಾವರಣ ಅದೆಲ್ಲನೂ ಉಳಿಸ್ಲಿಕ್ಕೆ ರಾಜಕೀಯ ಮೂಲಕನೇ ಅದಾಗೋದು. ನೈತಿಕಲ್ಲಿ ಒಂದು ದೊಡ್ಡ ಪ್ರಭಾವ ಇರುತ್ತೆ ಮತ್ತು ಅಧಿಕಾರ ಇದ್ದ ನಂತರ ನಾವು ಕೂಡ ಒಂದು ನಮ್ಮ ದೃಷ್ಟಿನೂ ಕೂಡ ಅದರಲ್ಲಿ ಪ್ರಭಾವಿಸ್ಬೋದು. ಇವನ್ ಶ್ರೀಕಂಠದತ್ತ ಒಡೆಯರವರು ಕೂಡ 4 ಬಾರಿ MP ಆಗಿದ್ದರು. ಸೊ ಜೊತೆಗೆ ಅವರು ಕೂಡ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ಕಾರ್ಯನಿರತರಾಗಿದ್ದರು. ಜೊತೆಗೆ ನಮ್ಮ ರಾಜ್ಯ ದರ್ಬಾರ ಅದೆಲ್ಲ ಕಾರ್ಯಕ್ರಮಗಳಂತೂ ಅದು ಸಾಂಸ್ಕೃತಿಕವಾಗಿ ನಡೀತಿರುತ್ತೆ ಪಾರಂಪರಿಕವಾಗಿ. ಅದರ ಜೊತೆಗೆ ಅವರು ಕೂಡ ತುಂಬ ಜನರಿಗೆ ಹತ್ತಿರ ಆಗಿದ್ದರು. ಸೊ ಅದು ಒಂದು ಕೂಡ ನಿಮ್ಮ ಮನಸ್ಸಲ್ಲಿ ಇದ್ದಿರಬೇಕಲ್ವ? ಇದ್ದೇ ಇರುತ್ತೆ. ಅರಮನೆಯ ಒಂದು ಅವತಾರ ಯಾವಾಗಲೂ ಇರುತ್ತೆ. ಯಾಕೆಂದರೆ ಅದು ಪರಂಪರೆ ನಡೆಯೋದು, ಅದು ಶಾಶ್ವತವಾಗಿರಬೇಕು ಅಂತ ನಮ್ಮ ಉದ್ದೇಶ, ಅದೇ ಮೂಲ. ಅದರಿಂದಾನೇ ಜನರು ನಮಗೆ ಒಂದು ಗೌರವ ಕೊಡೋದು. ಆದರೆ ಅದು ಅದ್ರ ಪಾಡಿಗೆ ನಡೆಯುತ್ತೆ. ಇದು ರಾಜಕೀಯ ಜೀವನ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದನ್ನು ಪ್ಯಾರಲಲ್ ಆಗಿ ನಡೆಯುತ್ತೆ, ಅದನ್ನು ನಡೆಯುತ್ತೆ. ಸೊ ನಿಮ್ಗೆ ಅತ್ತೆ ಇದು ಚಿಕ್ಕ ವಯಸ್ಸು, ಅಂದರೆ 32 ವಯಸ್ಸಲ್ಲೇ ನೀವು ರಾಜಕಾರಣಕ್ಕೆ ಧುಮುಕ್ತಾ ಇದ್ರಿ. ಸೊ ಇದಕ್ಕೆ ರಾಜಮಾತೆ ಪ್ರಮೋದಾದೇವಿ ಅವ್ರದ್ದು ಮತ್ತು ನಿಮ್ಮ ಮನೆಯವ್ರದ್ದು ಯಾವ ರೀತಿಯ ಸಪೋರ್ಟ್ ಇತ್ತು? ಎಲ್ಲ ರೀತಿಯ ಸಪೋರ್ಟು, ಸಲಹೆ ಮತ್ತು ನಮ್ಮ ತಾಯಿಯವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಅದು ಇಲ್ಲದೇ ಇದು ಏನೇ ಕೆಲಸ ಇರಲಿ ಅದರಲ್ಲಿ ಯಶಸ್ಸನ್ನು ಉಂಟಾದರೆ ಅದು ಬರೀ ಅವರ ಆಶೀರ್ವಾದದಿಂದ. ಸೊ ಅದು ಯಾವಾಗಲೂ ಇದ್ದೇ ಇರುತ್ತೆ. ಸೊ ನೀವು ವಿದೇಶದಲ್ಲಿ ವ್ಯಾಸಂಗ ಮಾಡಿದ್ದೀರಿ, ಇಂಗ್ಲೀಷ್ ಲಿಟ್ರೇಚರು ಜೊತೆಗೆ ಎಕನಾಮಿಕ್ಸು. ಸೊ ಆ ಎಲ್ಲ ನಿಮ್ಮ ಕಲಿಕೆ ಏನಿದೆಯಲ್ಲ, ಸೊ ಈ ಒಂದು ಜನಪರ ಆಡಳಿತ ಕೊಡಲಿಕ್ಕೆ ಮತ್ತು ಈ ರಾಜಕಾರಣದಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನಿಸುತ್ತೆ?
ಇದು ವಿದ್ಯಾಭ್ಯಾಸನೇ ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಸೇಮ್ ಥಿಯರಿಗಳು ಎಲ್ಲ ಸೇಮೇ. ಅರ್ಥಶಾಸ್ತ್ರ ಎಲ್ಲರಿಗೂ ಗೊತ್ತಿದೆ, ಅದು ಒಂದು ದೇಶದ ಆರ್ಥಿಕ ಪ್ರಗತಿಗಾಗಿ ಅದು ಸಹಾಯ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಅದರಲ್ಲಿರುವ ಎಲ್ಲ ಹೈಪೋಥಿಸಿಸ್ಗಳಿರ್ಬೋದು ಅಥವಾ ಥಿಯರೀಸ್ಗಳಿರ್ಬೋದು ಅಥವಾ ಮಾಡಿರುವ ಕೆಲಸ ಇರ್ಬೋದು, ಯಾವ ರೀತಿ ಡೇಟಾ ಸೆಟ್ಸ್ ಎಲ್ಲ ಓದೋದು ಅದೆಲ್ಲನೂ ಸಹಾಯ ಆಗೇ ಆಗುತ್ತೆ. ಯಾಕಂದರೆ ಒಂದು ಮ್ಯಾಕ್ರೋ ಲೆವೆಲಲ್ಲಿ ನೀವು ಏನೇನು ನೀತಿ ನಿಯಮಗಳು ತರಬೇಕು, ಒಂದು ಆರ್ಥಿಕ ಪ್ರಗತಿಗೋಸ್ಕರ ನೀವು ಏನೇನು ಮಾಡಬೇಕು, ಅದು ಹೇಗೆ ಪ್ರಭಾವ ಮಾಡ್ಬೋದು ನಮ್ಮ ನೀತಿ ನಿಯಮ ಮೂಲಕ ಅಂತ ಅದು ಅರ್ಥಶಾಸ್ತ್ರದಲ್ಲೇ ಇರೋದು. ಯಾಕಂದರೆ ಆ ಸೋಷಿಯಲ್ ಸೈನ್ಸೂ ಕೂಡ ಸಮಾಜನೂ ಕೂಡ ಸೇರಿ ಒಂದು ಮಾಡೋವಂಥದ್ದು ಎಕನಾಮಿಕ್ಸ್. ಸೊ ನಿಮಗೆ ನಾವು ಇತಿಹಾಸದ ಬಗ್ಗೆ ಒಂದ್ಸರಿ ಇನ್ನೂ ಕುನೋಟ ಬೀರೋದಾದರೆ, ಸೊ ಅಂದಿನ ನಮ್ಮ ಮೈಸೂರು ಮಹಾರಾಜರದ ಒಡೆಯರ ಕಾಲದಲ್ಲಿ ಸೊ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿಕೊಂಡ್ರು. ಯಾವಾಗಲೂ ರಾಜರದ್ರ ಬರೀ ಆಡಳಿತ ನಡೆಸೋದಲ್ಲ, ಆಡಳಿತವನ್ನು ಜನಪರವಾಗಿ ನಡೆಸೋದು. ಹೀಗೆ ಅವರು ಒಂದು ಅಸೆಂಬ್ಲಿ ಅನ್ನೋದು ಅವಾಗಲೇ ಕಾನ್ಸ್ಟಿಟ್ಯೂಟ್ ಮಾಡಿದರು. ಅದರಲ್ಲಿ ಸಮಾಜದ ಎಲ್ಲ ಜಾತಿ ವರ್ಗಗಳ ಜನರ ರಿಪ್ರೆಸೆಂಟೇಷನ್ ಇತ್ತು. ಸೊ ಆ ಮೂಲಕ ಅವರು ಕೆರೆಗೆ ನೀರು ತುಂಬಿಸೋದಾಗಿರ್ಬೋದು ಮತ್ತು ಹೈಡ್ರೋ ಜಲ ವಿದ್ಯುತ್ ಇದು ಆಗಿರ್ಬೋದು, ಆ ಥರದ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರು. ಒಂದು ಸುಭಿಕ್ಷವಾದಂಥ ಆಡಳಿತ ಅಂತಂದರೆ ಮೈಸೂರು ಮಾದರಿಯಾಗಿತ್ತು. ಸೊ ಈಗಿನ ರಾಜಕಾರಣದಲ್ಲೂ ಕೂಡ ಆ ಥರದ ಒಂದು ಪರಿಕಲ್ಪನೆ ಬೇಕಾಗಿದೆ. ಸೊ ನಿಮಗೇನಿಸುತ್ತೆ? ನಾನು ಹಲವಾರು ಕಡೆ ಹೇಳಿದ್ದೀನಿ, ಮೈಸೂರು ಸಂಸ್ಥಾನದ ಕಾಲದಲ್ಲಿ ಯಾವ ರೀತಿ ಯೋಜನೆಗಳು ತಂದಿದ್ರು, ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದು, ಅದರ ಪ್ರತಿಧ್ವನಿ ನಮ್ಮ ಕೇಂದ್ರ ಸರ್ಕಾರದಿಂದ ಇವಾಗ ಕೇಳಿ ಬರ್ತಾ ಇದೆ. ಇವಾಗ ಆ ಮೈಸೂರು ಸಂಸ್ಥಾನದ ಏನು ಸುವರ್ಣ ಯುಗ ಇತ್ತು ಅದನ್ನು ನಾವು ಇಡೀ ದೇಶಕ್ಕೆ ಕಾಣಬೇಕಾಗಿರೋಂಥ ಉದ್ದೇಶ, ಅದಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ವಿ. ಸೊ ಮೈಸೂರಿನ ಪಾತ್ರನೂ ಇರಬೇಕು ಮತ್ತು ನರೇಂದ್ರ ಮೋದಿ ಪ್ರಧಾನಿ ಅವರ ವಿಕಸಿತ ಭಾರತ 2047ಗೋಸ್ಕರ ನಾವೆಲ್ಲರೂ ಕೆಲಸ ಮಾಡಬೇಕಾಗಿರೋದು ಭಾಳ ಮುಖ್ಯ. ಸೊ 2047ರಲ್ಲಿ ಭಾರತ ಜಗತ್ತಿನ ನಂಬರ್ 1 ದೇಶ ಆಗಿರಬೇಕು, ಆರ್ಥಿಕವಾಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಎಲ್ಲ ರಂಗಗಳ ಮೂಲಕ. ಎಲ್ಲ ರಂಗದಲ್ಲೂ ಕೂಡ ಇಕನಾಮಿಕ್ ಡೆವಲಪ್ಮೆಂಟ್ ಇರಬೇಕು ಮತ್ತು ಇಕನಾಮಿಕ್ ಪ್ರಗತಿ ಆಗಿರಬೇಕು ಮತ್ತು ಫುಲ್ಲಿ ಇಕನಾಮಿಕ್ಲಿ ಡೆವಲಪ್ಡ್ ಆಗಿರಬೇಕು. ಸೊ ಪ್ರಧಾನಿ ಮೋದಿಯವರ ಈ 10 ವರ್ಷದ ಆಡಳಿತವನ್ನು ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು. ಸೊ ಅವರು ಹೆಚ್ಚು ಅಂದರೆ ದೇಶದ ಆರ್ಥಿಕ ಅಭಿವೃದ್ಧಿ ಜೊತೆಗೆ ದೇಶವನ್ನು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತಗೊಳಿಸ್ತಾ ಇದ್ದಾರೆ. ಒಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗಿರ್ಬೋದು, ಜೊತೆಗೆ ನಮ್ಮ ಚಾರ್ಧಾಮ್ಗಳ ಕನೆಕ್ಟ್ ಮಾಡೋದಾಗಿರ್ಬೋದು, ಈ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಅದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸುವಂಥ ಕ್ಷೇತ್ರಗಳು ಯಾವಿದ್ದಾವೆ ಅದಕ್ಕೂ ಕೂಡ ಅದು ಅತಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಈ ಮೈಸೂರು ಸಂಸ್ಥಾನದ ಒಬ್ಬ ರಾಜವಂಶಸ್ಥರಾಗಿ ಸೊ ಆ ಪರಂಪರೆ ಏನಿದೆ ನಮ್ಮದು ಮೈಸೂರು ದಸರಾ ದರ್ಬಾರ್, ಅದು ಕೂಡ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ, ಯಾವುದೇ ಒಂದು ಸಣ್ಣ ಪುಟ್ಟ ದೋಷಗಳಿಲ್ಲದೆ ಕೂಡ. ಸೊ ಈ ಬಗ್ಗೆ ಏನು ಹೇಳ್ತೀವಿ ಸರ್? ಒಂದು ದೇಶಕ್ಕೆ ಪ್ರಗತಿ ಕೊಡುವಾಗ ನಾವು ಹಿಂದೆ ಎಲ್ಲಿಂದ ಬಂದಿದ್ದೀವಿ ಅದು ಮರಿಬಾರ್ದು, ಅದು ಭಾಳ ಮುಖ್ಯ. ಇತಿಹಾಸ ಮತ್ತು ನಮ್ಮಲ್ಲಿರುವ ಭಾರತೀಯ ಪಾರಂಪರೆ ಅದು ನಮ್ಮ ಬೇಸಿಸ್ಸು. ಅದರಿಂದಾನೇ ನಮ್ಮ ಪೂರ್ವಜರ ಆಕಾಂಕ್ಷೆಗಳನ್ನು ನಾವು ಇವತ್ತಿನ ತಲೆಮಾರಿಗೆ ಅದು ಲಾಭ ಆಗಿದೆ. ಅಂದರೆ ಅವರ ಒಂದು ಆಸ್ಪಿರೇಷನ್ಸ್ ವಿ ಆರ್ ಲಿವಿಂಗ್ ಇಟ್ ಅಂತ. ಸೊ ಅದಕ್ಕಾಗಿ ನಿಜಕ್ಕೆ ನೋಡೋಕೆ ಹೋದರೆ ಇವತ್ತಿನ ಆಧುನಿಕ ಕಾಲಕ್ಕೆ ಸೂಕ್ತವಾದ ಅಭಿವೃದ್ಧಿ, ಅದರ ಜೊತೆಗೆ ನಮ್ಮ ಐತಿಹಾಸಿಕ ಪಾರಂಪರೆಯನ್ನು ಎರಡನ್ನೂ ಸಂರಕ್ಷಣೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರನೇ. ನರೇಂದ್ರ ಮೋದಿಯವರ ದೃಷ್ಟಿ ಅದೇನೆ. ಅದು ನಮ್ಮ ಭಾರತದ ಆಧ್ಯಾತ್ಮಿಕ ಒಂದು ವೆಲ್ತ್ ಏನಿದೆ ಅದರ ಜೊತೆಗೆ ಆಧುನಿಕ ಕಾಲಕ್ಕೆ ಸೂಕ್ತವಾದ ಈ ಅಭಿವೃದ್ಧಿನೂ ಜೊತೆಗೆ ಕೊಡಬೇಕಾಗಿರೋದು ಅವರ ದೃಷ್ಟಿ. ಸೊ ಅದು ಭಾಳ ಶ್ಲಾಘನೀಯ ನನ್ನ ಅಭಿಪ್ರಾಯದಲ್ಲಿ, ಮತ್ತು ನಾವೆಲ್ಲರೂ ಅದಕ್ಕೆ ಬೆಂಬಲ ನೀಡಬೇಕಾಗಿರೋದು ಮುಖ್ಯ. ಮೈಸೂರು ಕೊಡಗು ಕ್ಷೇತ್ರನೂ ಕೂಡ ಅದರ ನಿಟ್ಟಿನಲ್ಲೇ ಅಭಿವೃದ್ಧಿ ಮಾಡಬೇಕಾಗಿರೋದು ಭಾಳ ಮುಖ್ಯ. ಸೊ ಒಂದು ಪ್ರಧಾನಿ ಭಾರತವನ್ನು ವಿಕಸಿತ ಭಾರತ ಮಾಡಲಿಕ್ಕೆ 2047 ಇಸ್ವಿಗೆ ಸೊ ಆ ನಿಟ್ಟಿನಲ್ಲಿ ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ. ಮೋದಿಯವರ ಕೈ ಬಲಪಡಿಸಲಿಕ್ಕೆ ನೀವು ರಾಜಕಾರಣ ಪ್ರವೇಶ ಮಾಡ್ತಾ ಇದ್ದೀರಿ. ಸೊ ಹಾಗಾದರೆ ಸೊ ಮೈಸೂರಿಗೆ ಮತ್ತು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಸೀಮಿತವಾಗಿ ನಾವು ಯೋಚನೆ ಮಾಡೋದಾದರೆ, ಸೊ ನೀವು ಒಂದಿಷ್ಟು ಏನಾದರೂ ಯೋಜನೆಗಳು ಅಥವಾ ಪರಿಕಲ್ಪನೆಗಳು ಇಟ್ಕೊಂಡಿದ್ರೆ, ಹೌದು ನನ್ನ ಮೈಸೂರು ಹೀಗಿರಬೇಕು, ನೆಕ್ಸ್ಟ್ ನಾನು 5 ವರ್ಷದ ನಂತರ ನಾನು MP ಆದರೆ ಹೌದು, ಹಲವಾರು ನಮ್ಮ ದೃಷ್ಟಿನೇ ಇರುತ್ತೆ ಯಾವಾಗಲೂ. ಅನೇಕರು ನಮ್ಮ ಮಹಾರಾಜರ ಕಾಲದಿಂದ ಮತ್ತು ಇವತ್ತವರೆಗೂ ಅವರ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದೆಲ್ಲನೂ ಮುಂದುವರಿಬೇಕಾಗಿರೋದು ಭಾಳ ಮುಖ್ಯ. ಇವಾಗ ಮೂಲ ಸೌಕರ್ಯದ ಅಭಿವೃದ್ಧಿ ಅಂತ ನೀವು ನೋಡೋಕೆ ಹೋದರೆ ಎಷ್ಟೋ ಆಗಲಿ ಇನ್ನೂ ಆಗಬೇಕಾಗಿದೆ, ಅದು ಭಾಳ ಮುಖ್ಯ. ಅದರ ಜೊತೆಗೆ ಇಲ್ಲಿ ಮತ್ತು ಕೊಡಗು ಕೂಡ ಕೃಷಿ ಕ್ಷೇತ್ರ ಮೇಲೆ ಆರ್ಥಿಕತೆ ಅದರ ಮೇಲೆ ಅವಲಂಬಿಸ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅದಕ್ಕೂ ಕೂಡ ನಾವು ಭಾಳ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಅನೇಕ ಸ್ಕೀಮ್ಗಳಿದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸು ಇದೆ. ಎಲ್ಲಕ್ಕೂ ನಾವು ಆದಷ್ಟು ಅಧ್ಯಯನ ಮಾಡಿ ಇಲ್ಲಿ ಹೇಗೆ ಅದನ್ನ ಎಲ್ಲರಿಗೂ ಮುಟ್ಟಿಸ್ಬೋದು ಮತ್ತು ಯಾವ್ದು ಸೂಕ್ತವಾದ ಸ್ಕೀಮ್ ಅಂತ ನಾವು ನೋಡ್ಬಿಟ್ಟು ಮಾಡಬೇಕಾಗಿರೋದು ಮುಖ್ಯ. ಅದ್ರ ಜೊತೆಗೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಇರಲಿ, ಏನೇನು ಹಲವಾರು ಪ್ರಾಜೆಕ್ಟ್ಗಳಿದ್ದಾವೆ ಅದೆಲ್ಲನೂ ನಾವು ತರ್ಬೋದು. ಎರಡನೇದು ಮೈಸೂರು ಪ್ಲಸ್ ಕೊಡಗು, ಅಗೇನ್ ಪ್ರವಾಸೋದ್ಯಮಕ್ಕೆ ಅಲ್ಲಿ ಭಾಳ ಮುಖ್ಯ. ಇಲ್ಲಿ
ಅದಕ್ಕೆ ನಮ್ಮ ಪ್ರಕೃತಿ ಮತ್ತು ಪ್ರಕೃತಿ ಕೂರ್ಗ್ ಕಡೆ ನಮ್ಮ ಮೈಸೂರು ವಾತಾವರಣ ನಮ್ಮ ಕಡೆ ಅದೆರಡನ್ನೂ ಸಂರಕ್ಷಣೆ ಮಾಡಿ ಉಳಿಸಿ ನಾವು ಮುಂದುವರಿಬೇಕಾಗಿರೋದು ಮುಖ್ಯ. ನಾವು ಈಗ ಹೃದಯ ಸ್ಕೀಮಲ್ಲಿ ಹೆರಿಟೇಜ್ ಬಿಲ್ಡಿಂಗ್ಸ್ಗೋಸ್ಕರ ಬೇಕಾದಷ್ಟು ಅಲ್ಲಿ ನಾವು ಲಾಭ ಮಾಡ್ಬೋದು. ಕೂರ್ಗ್ ಕಡೆ ಪರಿಸರದ ಮತ್ತು ಪ್ರಕೃತಿಯ ಕಾಳಜಿ ಇಟ್ಕೊಂಡು ಸ್ವಚ್ಛತೆಗಾಗಿ ನಾವು ಭಾಳಷ್ಟು ಸ್ಕೀಮ್ಸ್ ಮಾಡ್ಬೋದು. ಎರಡು ಜಾಗದಲ್ಲೂ ಪ್ರಕೃತಿ ಮತ್ತು ಆ ವಾತಾವರಣವನ್ನು ಉಳಿಸ್ಲಿಕ್ಕೆ ಬೇಕಾದಷ್ಟು ಸ್ಕೀಮ್ಗಳಿದೆ. ಅದೆಲ್ಲನೂ ನಾವು ನಮ್ಮ ಇಲ್ಲಿ ಸ್ಥಳೀಯ ನಾಯಕರು ಮತ್ತು ತಜ್ಞರೊಂದಿಗೆ ಅವರ ಚರ್ಚೆ ಮಾಡಿದ ನಂತರ ಅದೆಲ್ಲನೂ ಜಾರಿ ಮಾಡಿ. ಒಂದು ಸೂಕ್ಷ್ಮ ವಿಚಾರ ಏನಂತಂದರೆ, ನಾವು ಮೈಸೂರು ಮತ್ತು ಈ ಕೊಡಗದು ಪ್ರವಾಸೋದ್ಯಮದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಸೊ ಒಂದಿಷ್ಟು ಪರಿಸರಕ್ಕೆ ಹಾನಿ ಆಗದೇ ಈ ರೀತಿಯಲ್ಲಿ ನಿಮ್ಮ ಲಾಸ್ಟ್ ಟೈಮ್ ಚಾಮುಂಡಿ ಬೆಟ್ಟ ಕುಸಿದಿರ್ಬೋದು, ಫ್ಲಡ್ ಟೈಮಲ್ಲಿ ಮಡಿಕೇರಿ ಆಲ್ಮೋಸ್ಟ್ ಮುಳುಗೋ ಪರಿಸ್ಥಿತಿ ಆಗಿರ್ಬೋದು, ಈ ಥರ ಆಗಿತ್ತು. ಸೊ ಅದೊಂದು ಸೂಕ್ಷ್ಮತೆ ಇಟ್ಕೊಂಡು ನಾವು ಮಾಡ್ಬೇಕನ್ಸುತ್ತೆ ಅಲ್ವ? ಅದು ಸತ್ಯ. ಅದು ಸೂಕ್ಷ್ಮತೆ ಇಟ್ಕೊಂಡೇ ಮಾಡಬೇಕಾಗಿರೋದು. ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಮಾಡೋದು ಭಾಳ ಮುಖ್ಯ. ಈ ಎರಡು ಕ್ಷೇತ್ರನೂ ಕೂಡ ಪ್ರಕೃತಿ ಮತ್ತು ವಾತಾವರಣ ಮೇಲೆ ಜನರಲ್ಲೇ ಭಾಳ ಕಾಳಜಿ ಇದೆ ಮತ್ತು ಅದು ಮಾಡಲೇಬೇಕಾಗಿದೆ. ಯಾಕಂದರೆ ಅದು ಇಲ್ಲದೇ ಇದ್ದರೆ ನಾವು ವಾತಾವರಣ ನಾವು ಉಳಿಸದೇ ಇದ್ದರೆ ಅದು ಈ ಎಲ್ಲ ಪ್ರವಾಸೋದ್ಯಮ ಏನು ಅದರಿಂದ ಬರೋ ಬೆಲೆ ಎಲ್ಲ ಅದು ನಮಗೆ ಸಿಗೋದಿಲ್ಲ. ಸೊ ಅದನ್ನ ನಾವು ಡೆಫಿನೆಟ್ ಆಗಿ ಅದನ್ನ ನಾವು ಸಂರಕ್ಷಣೆ ಮಾಡೇ ಮುಂದುವರಿಬೇಕಾಗಿದೆ. ನೀವು ತುಂಬ ಒಂದು ಸದುದ್ದೇಶ ಇಟ್ಕೊಂಡು ರಾಜಕಾರಣಕ್ಕೆ ಪ್ರವೇಶ ಮಾಡ್ತಾ ಇದ್ದೀರಿ. ಆದರೆ ಇದಕ್ಕೂ ಕೆಲವರು ಕೊಂಕು ಮಾತುಗಳನ್ನು ಆಡಿದರು. ಸೊ ರಾಜವೈಭೋಗ ಬಿಟ್ಟು ACL ಇರೋರು ಬಂದು ಜನರ ಜೊತೆಗೆ ಹೇಗೆ ಬರೀತಾರೆ ಅಂತ. ಸೊ ಅದಕ್ಕೂ ಕೂಡ ನೀವು ನಿಮ್ಮ ಮೊದಲ ಭೇಟಿಯ ಅಂದರೆ ಚಹಾ ಕುಡಿಯೋದ್ರ ಮೂಲಕ ಆಗಿರ್ಬೋದು, ಆಮೇಲೆ ಅದ್ರ ಮೂಲಕ ಒಂದು ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರಿ. ಇಲ್ಲ, ಇದೇನು ಹೊಸದಲ್ಲ, ನಾನು ಮಾಡ್ತಾ ಇದ್ದೀನಿ 9 ವರ್ಷದಿಂದ. ಅದೇ ನಾನು ಹೇಳಿದೆ, ಕ್ಯಾಂಪೇನ್ಗೋಸ್ಕರ ಇದು ಕ್ಯಾಮ್ರಾ ಇತ್ತು ಅಷ್ಟೇ. ಅವರು ನಮ್ಮ ಪ್ರೆಸ್ನವ್ರು ನಮ್ಮ ಜೊತೆ ಬರ್ತಾ ಇದ್ದಾರೆ ಎಲ್ಲ ಕಡೆ. ಅದಕ್ಕೋಸ್ಕರ ಅವರು ದಾಖಲೆ ಮಾಡೋಂಥದ್ದು ಆ ಒಂದು ಕ್ಷಣ. ನಾನು ಇದೆಲ್ಲ ಮಾಡಿದ್ದೀನಿ, ಮಾಡ್ತೀನಿ ಮುಂದೆನೂ. ಅದರಲ್ಲಿ ಏನು ಬದಲಾವಣೆ ಇರಲ್ಲ. ಅದ್ರ ಜೊತೆಗೆ ಜನರ ಪ್ರತಿನಿಧಿ ಆಗಿದ ನಂತರ ಇದೆಲ್ಲ ನಿರೀಕ್ಷೆ ಇದ್ದೇ ಇರುತ್ತೆ ಮತ್ತು ನಾವು ಅದನ್ನ ಪೂರೈಸಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಅದನ್ನು ನಾವು ಬಂದು ವಿ ವಿಲ್ ಫುಲ್ಫಿಲ್ ಇಟ್. ಈ ಸ್ಥಳೀಯ BJP ಮುಖಂಡರು ಅಥವಾ ಕಾರ್ಯಕರ್ತರ ಒಂದು ಅಭಿಪ್ರಾಯ ಅಥವಾ ನಿಮ್ಮ ಈ ರಾಜಕಾರಣ ಪ್ರವೇಶವನ್ನು ಹೇಗೆ ನೋಡ್ತಾ ಇದ್ದಾರೆ? ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಕಾರ್ಯಕರ್ತರು ಎಲ್ಲರೂ ನಮ್ಮ ಸಹಾಯ ಮತ್ತು ಸಹಕಾರದೊಂದಿಗೆ ಇದ್ದಾರೆ. ಅವರೇ ನಮ್ಮ ಬೇಸು. ಅವರಿಂದಾನೇ ಅವರ ಒಂದು ಕೆಲಸದಿಂದ ಮತ್ತು ಅವ್ರು ಮಾಡುವಂಥದ್ದು ಎಲ್ಲ ಬೂತಲ್ಲಿರ್ಬೋದು ಮತ್ತು ಅನೇಕ ಜಾಗದಲ್ಲಿ ಅವ್ರು ಮಾಡುವಂಥದ್ದು ಕೆಲಸ ಪ್ರಚಾರ ಎಲ್ಲ ಅದರಿಂದಾನೇ ನಮಗೆ ಒಂದು ಈ ಆಶೀರ್ವಾದ ಬರೋದು, ಅಂದರೆ ಜನರ ಪ್ರತಿನಿಧಿ ಆಗೋ ಆಶೀರ್ವಾದ ಬರೋದು. ಪ್ರತಾಪ್ ಸಿಂಹ ಅವರಂದ್ರೆ ಹಾಲಿ MP. ಆರಂಭದಲ್ಲಿ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ನೋವಾಗಿತ್ತು, ಎಲ್ಲಿ ನನ್ನ ಸ್ಥಾನ ತಪ್ಪಿ ಬೇರೆದರು ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ. ಈಗ ಅದೆಲ್ಲ ಸರಿ ಹೋಗಿದೆ ಅನಿಸುತ್ತೆ. ಅದು ನನ್ನ ಸೂಚನೆ ಬಂದಿದ್ದ ತಕ್ಷಣವೇ ಅವರು ಕರೆ ಮಾಡಿ ಹೇಳಿದ್ರು ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ. ಸೊ ಅದರಲ್ಲಿ ನಮ್ಮ ವಿಶ್ವಾಸ ಇದೆ. ಸರ್, ಇನ್ನೊಂದು ಕೊನೆಯ ಪ್ರಶ್ನೆ. ಇನ್ನೊಂದು ಆರೋಪ ಕೇಳಿಬಂತು. ಈಗ ಯದುವೀರ್ ಅವರು ರಾಜಕಾರಣ ಪ್ರವೇಶ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಈ ರಾಜ್ಯ ಸರ್ಕಾರದ ಜೊತೆಗೆ ನಮ್ಮ ಮೈಸೂರು ಸಂಸ್ಥಾನದ ಮತ್ತು ಅರಮನೆ ಹಲವಾರು ವ್ಯಾಜ್ಯಗಳಿದ್ದಾವೆ. ಸೊ ಅದು ಒಂಥರ ಹಿತಾಸಕ್ತಿ ಸಂಘರ್ಷ ಆಗುತ್ತೆ. ಏನು ಮಾಡ್ತಾರೆ ಅಂತ? ಅದು ಕಾನೂನಾತ್ಮಕವಾಗಿ ನಡೆಯುತ್ತೆ. ನ್ಯಾಯಾಲಯ ತೀರ್ಮಾನ ಮಾಡುತ್ತೆ, ಅದನ್ನ ನಾವು ಜಾರಿ ಮಾಡಬೇಕಾಗುತ್ತೆ. ಅದರಲ್ಲಿ ಏನು ಎರಡು ವಿಷಯ ಅಲ್ಲ. ನ್ಯಾಯಾಲಯದಲ್ಲಿ ಅದು ಹೇಗೆ ಅವರು ತೀರ್ಮಾನ ಮಾಡ್ತಾರೋ ಅದು ಜಸ್ಟಿಸ್ ಸಿಸ್ಟಮ್ ಇದೆ ಮತ್ತು ಅವರು ಸರಿಯಾದ ತೀರ್ಮಾನ ಮಾಡ್ತಾರೆ. ಕೊನೆಯದಾಗಿ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಜನತೆಗೆ ಮತ್ತು ಕರ್ನಾಟಕದ ಜನತೆಗೆ ಏನು ಸಂದೇಶ ಕೊಡಲಿಕ್ಕೆ? ಸಂದೇಶ ಇರೋದು, ನಮ್ಮ ಈ 9 ವರ್ಷದ ಕಾಲ ದತ್ತು ಸ್ವೀಕಾರ ಆಗಿದ ನಂತರ ನಿಮ್ಮ ಎಲ್ಲ ಚಟುವಟಿಕೆಯಲ್ಲಿ, ನಿಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಮತ್ತು ಅನೇಕ ಒಂದು ಸಮಾಜದ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೀನಿ, ವೈಯಕ್ತಿಕವಾದ ಅವತಾರದಲ್ಲಿ. ಆವಾಗ ಎಲ್ಲ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದ ನೀವೆಲ್ಲರೂ ನಮ್ಮನ್ನ ಸ್ವಾಗತಿಸಿದ್ದೀರಾ ಮತ್ತು ಒಬ್ಬ ಮಗ ಅಥವಾ ಒಂದು ಸಹೋದರರ ಥರ ನೀವು ಸ್ವಾಗತಿಸಿದ್ದೀರಾ. ಅದಕ್ಕಾಗಿ ನಾನು ಚಿರಋಣಿಯಾಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ಇವತ್ತು ಒಂದು ಅವಕಾಶ ಕೊಡಿ ಅಂತ ನನ್ನ ಮನವಿ. ಮತ್ತು ನಮ್ಮ ಮೈಸೂರು ಕೊಡಗು ಕ್ಷೇತ್ರ ಈ ವಿಕಸಿತ ಭಾರತಕ್ಕೆ ನಮ್ಮ ಕೊಡುಗೆಯನ್ನು ಇರಲಿ ಅಂತ ಮತ್ತು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ವಿಕಸಿತ ಭಾರತಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಮುಂದುವರಿಯೋಣ ಅಂತ ನನ್ನ ಮನವಿ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ಯದುವೀರ್ ಒಡೆಯರ್ ಅವರು ತಾವು ರಾಜಕಾರಣಕ್ಕೆ ಪ್ರವೇಶ ಮಾಡುವ ಉದ್ದೇಶ ಹಾಗೂ ತಮ್ಮ ಗುರಿಗಳ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ ಮಾತಾಡಿದರು. ಇದೇ ಇವತ್ತಿನ ವಿಶೇಷ. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಥ್ಯಾಂಕ್ ಯು. ಈ ಒಂದು ದೊಡ್ಡ ನಿರ್ಧಾರಕ್ಕೆ ಬಲವಾದ ಕಾರಣ ಏನು? ದೊಡ್ಡ ಬದಲಾವಣೆಗಳು ತರಬೇಕಾಗಿದ್ರೆ ಅದು ಬರೀ ನೀತಿ ನಿಯಮ ಮೂಲಕ ನಾವು ತರ್ಬೋದು. ರಾಜಕೀಯ ಮೂಲಕನೇ ಅದಾಗೋದು. ನೈತಿಕಲ್ಲಿ ಒಂದು ದೊಡ್ಡ ಪ್ರಭಾವ ಇರುತ್ತೆ ಮತ್ತು ಅಧಿಕಾರ ಇದ್ದ ನಂತರ ನಾವು ಕೂಡ ಒಂದು ನಮ್ಮ ದೃಷ್ಟಿನೂ ಕೂಡ ಅದರಲ್ಲಿ ಪ್ರಭಾವಿಸ್ಬೋದು. ಸೊ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಯಾವಾಗಲೂ ರಾಜಕೀಯದಲ್ಲಿ ಬರೀ
ಆಡಳಿತ ನಡೆಸೋದಲ್ಲ, ಆಡಳಿತವನ್ನು ಜನಪರವಾಗಿ ನಡೆಸೋದು. ಮೈಸೂರು ಸಂಸ್ಥಾನದ ಕಾಲದಲ್ಲಿ ಯಾವ ರೀತಿ ಯೋಜನೆಗಳು ತಂದಿದ್ರು, ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ರು, ಅದರ ಪ್ರತಿಧ್ವನಿ ನಮ್ಮ ಕೇಂದ್ರ ಸರ್ಕಾರದಿಂದ ಇವಾಗ ಕೇಳಿ ಬರ್ತಾ ಇದೆ. ಇವಾಗ ಆ ಮೈಸೂರು ಸಂಸ್ಥಾನದ ಏನು ಸುವರ್ಣ ಯುಗ ಇತ್ತು ಅದನ್ನು ನಾವು ಇಡೀ ದೇಶಕ್ಕೆ ಕಾಣಬೇಕಾಗಿರೋಂಥ ಉದ್ದೇಶ, ಅದಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ವಿ. ಸೊ 2047ರಲ್ಲಿ ಭಾರತ ಜಗತ್ತಿನ ನಂಬರ್ 1 ದೇಶ ಆಗಿರಬೇಕು. ಎಲ್ಲ ರಂಗದಲ್ಲೂ ಕೂಡ ಇಕನಾಮಿಕ್ ಡೆವಲಪ್ಮೆಂಟ್ ಇರಬೇಕು, ಮತ್ತು ಇಕನಾಮಿಕ್ ಪ್ರಗತಿ ಆಗಿರಬೇಕು, ಮತ್ತು ಫುಲ್ಲಿ ಇಕನಾಮಿಕ್ಲಿ ಡೆವಲಪ್ಡ್ ಆಗಿರಬೇಕು. ಸೊ ನೀವು ಒಂದಿಷ್ಟು ಏನಾದರೂ ಯೋಜನೆಗಳು ಅಥವಾ ಪರಿಕಲ್ಪನೆ ಇಟ್ಕೊಂಡಿದ್ರೆ, ಹೌದು ನಮ್ಮ ಮೈಸೂರು ಹೀಗಿರಬೇಕು. ಇಲ್ಲಿ ಮತ್ತು ಕೊಡಗುನು ಕೂಡ ಕೃಷಿ ಕ್ಷೇತ್ರ ಮೇಲೆ ಆರ್ಥಿಕತೆ ಅದ್ರ ಮೇಲೆ ಅವಲಂಬಿಸ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅನೇಕ ಸ್ಕೀಮ್ಗಳಿದೆ, ಸೆಂಟ್ರಲ್ ಸ್ಕೀಮ್ಸ್, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸು ಇದೆ. ಸೊ ರಾಜವೈಭೋಗ ಬಿಟ್ಟು ಎ.ಸಿ. ನೀರವರು ಬಂದು ಜನರ ಜೊತೆಗೆ ಹೇಗೆ ಬೆರೀತಾರೆ ಅಂತ, ಜನರ ಪ್ರತಿನಿಧಿ ಆಗಿದ ನಂತರ ಇದೆಲ್ಲ ನಿರೀಕ್ಷೆ ಇದ್ದೇ ಇರುತ್ತೆ, ಮತ್ತು ನಾವು ಅದನ್ನ ಪೂರೈಸಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಅದನ್ನು ನಾವು ಬಂದು ವಿ ವಿಲ್ ಫುಲ್ಫಿಲ್ ಇಟ್. ಪ್ರತಾಪ್ ಸಿಂಹ ಅವರಲ್ಲಿ ಹಾಲಿ MP. ಆರಂಭದಲ್ಲಿ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ನೋವಾಗಿತ್ತು, ಎಲ್ಲಿ ನನ್ನ ಸ್ಥಾನ ತಪ್ಪಿ ಬೇರೆದರೂ ಹೋಗ್ತಾ ಇದ್ದೇನೆ ಕಾರಣಕ್ಕೆ ಅಂತ ನನ್ನ ಸೂಚನೆ ಬಂದಿದ್ದ ತಕ್ಷಣವೇ ಅವರು ಕರೆ ಮಾಡಿ ಹೇಳಿದ್ರು ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ. ಈ ರಾಜ್ಯ ಸರ್ಕಾರದ ಜೊತೆಗೆ ನಮ್ಮ ಮೈಸೂರು ಸಂಸ್ಥಾನದ ಮತ್ತು ಅರಮನೆ ಹಲವಾರು ವ್ಯಾಜ್ಯಗಳಿದ್ದಾವೆ. ಸೊ ಅದು ಒಂಥರ ಹಿತಾಸಕ್ತಿ ಸಂಘರ್ಷ ಆಗುತ್ತೆ. ಅದು ಕಾನೂನಾತ್ಮಕವಾಗಿ ನಡೆಯುತ್ತೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ, ಅದನ್ನು ನಾವು ಜಾರಿ ಮಾಡಬೇಕಾಗುತ್ತೆ. ಅದರಲ್ಲಿ ಏನು ಎರಡು ವಿಷಯ ಅಲ್ಲ. ನ್ಯಾಯಾಲಯದಲ್ಲಿ ಅದು ಹೇಗೆ ಅವರು ತೀರ್ಮಾನ ಮಾಡ್ತಾರೋ ಅದು ಜಸ್ಟಿಸ್ ಸಿಸ್ಟಮ್ ಇದೆ.